ಪ್ರತಿ ವರ್ಷದಂತೆ ಫಲಪುಷ್ಪ ಪ್ರದರ್ಶನ ಗಣರಾಜ್ಯೋತ್ಸವದ ಅಂಗವಾಗಿ ಫಲಪುಷ್ಪ ಪ್ರದರ್ಶನವನ್ನು ತೋಟಗಾರಿಕೆ ಇಲಾಖೆಯವರು ಏರ್ಪಾಡು ಮಾಡಿದ್ದರು. ನಾನು ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಅದನ್ನು ಉದ್ಘಾಟನೆ ಮಾಡಿದ್ದೀವಿ. ಈ ಸಾರಿಯ ವಿಶೇಷ ಏನಪ್ಪ ಅಂತಂದರೆ ಬಸವಾದಿ ಶರಣರ ವಚನ ಸಾಹಿತ್ಯದ ಆಧಾರದ ಮೇಲೆ ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ಏರ್ಪಾಡು ಮಾಡಿದ್ದಾರೆ. ಬಸವಾದಿ ಶರಣರು ನಿಮಗೆಲ್ಲ ಗೊತ್ತಿದೆ, 12ನೇ ಶತಮಾನದಲ್ಲಿ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೋಸ್ಕರ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಜಾತಿ ರಹಿತವಾದಂಥ ವರ್ಗರಹಿತವಾದಂಥ ಮೂಢನಂಬಿಕೆಗಳು ಮತ್ತು ಕಂದಾಚಾರದಿಂದ ವಿರುದ್ಧವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಬಸವಾದಿ ಶರಣರು ಒಂದು ಹೋರಾಟವನ್ನು ಮಾಡಿದರು. ಆ ಹೋರಾಟವನ್ನು ಜನರಿಗೆ ಪರಿಚಯಿಸ್ತಕ್ಕಂಥ ಹೇಳ್ತಕ್ಕಂಥ ಪ್ರಯತ್ನವನ್ನು ಈ ವರ್ಷ ಈ ಫಲಪುಷ್ಪ ಪ್ರದರ್ಶನದಲ್ಲಿ ಏರ್ಪಾಡು ಮಾಡಿದ್ದಾರೆ. ಸುಮಾರು 30 ಲಕ್ಷ ಸುಮಾರು 70 ತರಹದ ಹೂಗಳನ್ನು ಪ್ರದರ್ಶನ ಮಾಡಿದ್ದಾರೆ. ಅದರ ಮೂಲಕ ಬಸವಣ್ಣವರ 12ನೇ ಶತಮಾನದ ಬಸವಾದಿ ಶರಣರ ಎಲ್ಲ ವಿಚಾರಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ಬಸವಾದಿ ಶರಣರ ಸಂದೇಶಗಳನ್ನು ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇವತ್ತು ನಾನು ಡಿ.ಕೆ. ಶಿವಕುಮಾರ್ ಅವರು, ಮಲ್ಲಿಕಾರ್ಜುನ ಅವರು, ರಾಮಲಿಂಗರೆಡ್ಡಿಯವರು ನಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀವಿ. ಇದು ಇವತ್ತಿನಿಂದ 28ನೇ ತಾರೀಕಿನವರೆಗೂ ಕೂಡ 18ನೇ ತಾರೀಕಿನಿಂದ ಇವತ್ತಿನಿಂದ 28ರವರೆಗೂ ಕೂಡ ನಡೀತದೆ. ಬೆಂಗಳೂರಿನ ನಾಗರಿಕರಿಗೆ ಈ ಫಲಪುಷ್ಪ ಪ್ರದರ್ಶನವನ್ನು ವೀಕ್ಷಣೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ತೋಟಗಾರಿಕೆ ಇಲಾಖೆಯವರು ಕಲ್ಪಿಸಿಕೊಂಡಿದ್ದಾರೆ. ಇದರ ಸದುಪಯೋಗವನ್ನು ಬೆಂಗಳೂರಿನ ನಾಗರಿಕರು ಉಪಯೋಗಿಸಬೇಕು ಅಂತೇಳಿ ಅವರಲ್ಲಿ ಮನವಿಯನ್ನು ಮಾಡಿದ್ದಾರೆ. ಮತ್ತು ಈ ತೋಟಗಾರಿಕೆ ಇಲಾಖೆಯವರು ಯಾವ್ಯಾವ ಹೂಗಳನ್ನು ಬೆಳೀತಾರೆ, ಯಾವ್ಯಾವ ಫಲ ಬೆಳೀತಾರೆ, ಯಾಕಂದರೆ ಇದು ಫಲಪುಷ್ಪ ಪ್ರದರ್ಶನ ಬರೀ ಸಂತೋಷಕ್ಕೋಸ್ಕರ ಖುಷಿಗೋಸ್ಕರ ಮಾಡ್ತಕ್ಕಂಥದ್ದಲ್ಲ. ತೋಟಗಾರಿಕೆ ಇಲಾಖೆಯಲ್ಲಿ ಏನೆಲ್ಲ ಬೆಳವಣಿಗೆಯಾಗಿದೆ, ಅದು ಫಲಪುಷ್ಪ ಪ್ರದರ್ಶನಗಳು ಏನೇನು ಬೆಳವಣಿಗೆಗಳಾಗಿವೆ ಅದನ್ನು ಜನರಿಗೆ ಪರಿಚಯಿಸ್ತಕ್ಕಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮ ಇವತ್ತು ಮಾಡಿದ್ದಾರೆ. ಪ್ರತಿ ವರ್ಷವೂ ಕೂಡ ಮಾಡ್ತಾರೆ. ಈ ವರ್ಷವೂ ಕೂಡ ಮಾಡ್ತಾ ಇದ್ದಾರೆ. ತೋಟಗಾರಿಕೆ ಇಲಾಖೆಯವರಿಗೆ ನಾನು ಧನ್ಯವಾದಗಳನ್ನು ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಕಾಕತಾಳೀಯ ಎಂಬಂತೆ ಇವತ್ತೇ ನಮ್ಮ ಕ್ಯಾಬಿನೆಟ್ ಮೀಟಿಂಗ್. ಇವತ್ತು ಕ್ಯಾಬಿನೆಟ್ನಲ್ಲಿ ನನಗೆ ಭಾಳ ಜನ ಸ್ವಾಮೀಜಿಗಳು ಮತ್ತು ಬಸವ ಸಮಿತಿಯವರು ಎಲ್ಲರೂ ಕೂಡ ಬಂದು ಭೇಟಿ ಮಾಡಿದರು. ಬಸವಣ್ಣನವರಿಗೆ ಅವರಿಗೆ ಒಂದು ಈ ಸಾಂಸ್ಕೃತಿಕ ನಾಯಕ ಅಂತೇಳಿ ಅದನ್ನು ಕರಿಬೇಕು ಅಂತೇಳಿ ಭಾಳ ಜನ ಒತ್ತಾಯ ಮಾಡಿದ್ರು. ಅದರಂತೆ ಇವತ್ತು ನಾನು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡ್ತೀನಿ ಅಂತ ಹೇಳಿ ಇವತ್ತು ಕ್ಯಾಬಿನೆಟ್ ಮುಂದೆ ಅದನ್ನು ತಗೊಬಂದು ಬಸವಣ್ಣನವರಿಗೆ ಗೌರವ ಕೊಡಬೇಕು ಅಂತೇಳಿ ಅವರ ಎಷ್ಟು ಚಿರಸ್ಥಾಯಿಯಾಗಿರಬೇಕು ಅಂತ ಇವತ್ತು
ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಕ್ಯಾಬಿನೆಟ್ನಲ್ಲಿ ನಮ್ಮ ಸರ್ಕಾರ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ. ಇನ್ನು ಮುಂದೆ ಇವತ್ತಿನಿಂದ ಬಸವಣ್ಣನವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕರು. ಇದು ಒಂದು. ಎರಡನೇದು ನಾವು ತೀರ್ಮಾನ ಮಾಡಿದ್ದೀವಿ ಕ್ಯಾಬಿನೆಟ್ನಲ್ಲಿ, ಶಿವಮೊಗ್ಗದಲ್ಲಿರ್ತಕ್ಕಂಥ ಜೈಲಿತ್ವಲ್ಲಿ ಮೊದಲನೇ ಸ್ಥಾನದಲ್ಲಿ. ಆ ಜೈಲಿದ್ದಂಥ ಪ್ರದೇಶ ಸುಮಾರು 46 ಎಕರೆ ಜಮೀನಿತ್ತು. ಆ ಜಮೀನು ಆ ಮೈದಾನ ಇತ್ತಲ್ಲ, ಉದ್ಯಾನವನ, ಆ ಉದ್ಯಾನವನಕ್ಕೆ ಅಲ್ಲಮಪ್ರಭು ಉದ್ಯಾನವನ ನಾಮಕರಣ ಮಾಡಿದ್ವಿ. ನಿಮಗೆಲ್ಲ ಗೊತ್ತಿದೆ, ಅಲ್ಲಮಪ್ರಭು ಕೂಡ ಶಿವಮೊಗ್ಗ ಶಿಕಾರಿಪುರದವರು, ಅಕ್ಕಮಹಾದೇವಿನೂ ಕೂಡ ಶಿಕಾರಿಪುರದವರು, ಅಲ್ಲಮಪ್ರಭುವರು ಕೂಡ ಶಿಕಾರಿಪುರದವರು. ಅದಕ್ಕೋಸ್ಕರ ಅವರ ಹೆಚ್ಚು ಸ್ಥಿರಸ್ಥಾಯಿಯಾಗಿರಬೇಕು ಅಂತೇಳಿ ಅವರು ಸಮಾಜ ಸುಧಾರಕರಾಗಿ ಮಾಡ್ತಾರೆ. ಮತ್ತು ಬಸವಣ್ಣವರ ಕಾಲದಲ್ಲಿ ಅನುಭವ ಮಂಟಪ ಅದರ ಅಧ್ಯಕ್ಷರಾಗಿದ್ದರು. ಅವರಿಗೆ ಅಲ್ಲಿ ಇದಕ್ಕೆ ಎಂತಿದ್ದು, ಅದಕ್ಕೆ ಅಂತ ಫ್ರೀಡಮ್ ಪಾರ್ಕ್ ಅಂತ ಇತ್ತು. ಇಲ್ಲಿವರೆಗೆ ಫ್ರೀಡಮ್ ಪಾರ್ಕ್ ಅಂತ ಇತ್ತು. ಅದನ್ನು ಫ್ರೀಡಮ್ ಪಾರ್ಕನ್ನು ಬದಲಾವಣೆ ಮಾಡಿ ಇವತ್ತು ಅಲ್ಲಮಪ್ರಭು ಪಾರ್ಕ್ ಅಥವಾ ಉದ್ಯಾನವನ. ಸರ್, ಈಗ ಸರ್ ಒಳ ಮೀಸಲಾತಿದು ಬಿಜೆಪಿ ಟೀಕೆ ಮಾಡ್ತಿದ್ದಾರೆ, ಚುನಾವಣೆ ಗಿಮಿಕ್ ಅಂತ. ಆಮೇಲೆ ಮಾತಾಡೋದು, ಈಗ ಸಾಕು. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.